ಸ್ನೇಹಿತರೆ ನಮಸ್ಕಾರ. ಕನ್ನಡ ಸಾಹಿತ್ಯದ ಪ್ರಾಚೀನತೆ. ಬೌದ್ಧರು ಆದಿಕವಿಗಳೆಂದು ಹೇಳಿದರೂ ಬೌದ್ಧರ ಧರ್ಮದೊಂದಿಗೆ ಅವರ ಸಾಹಿತ್ಯವು ನಾಶವಾಗಿದೆ ಎಂದು ವಿದ್ವಾಂಸರು ಊಹಿಸಿದ್ದಾರೆ. ಸುಮಾರು 7ನೇ ಶತಮಾನದ ಬಾದಾಮಿಯ ಕಪ್ಪೆ ಅರಭಟ್ಟನ ಸಾಹಸವನ್ನು ಚಿತ್ರಿಸುವಂತಹ ಶಾಸನ ತ್ರಿಪದಿ ಭಾವಭಾಷೆಗಳ ಸಮ್ಮಿಲನದಿಂದ ಉದಯಿಸಿದಂಥ ಒಂದು ಭಾವಗೀತೆಯಾಗಿದೆ. ಇದೇ ಕಾಲದ ಶ್ರವಣಬೆಳಗೊಳದ ಶಾಸನವೊಂದು ನಂದೀಸೇನ ಮುನಿಯ ವೈರಾಗ್ಯವನ್ನು ಚಿತ್ರಿಸಿದೆ. ಹೀಗೆ 7, 8, 9ನೇ ಶತಮಾನದಲ್ಲಿ ಹಲವು ಕವಿಗಳಿದ್ದರು ಅನ್ನುವಂಥ ವಿವರಗಳು ನಮಗೆ ದೊರೆತವೆ. ಆದರೂ ಕೂಡ ಅವರ ಯಾವ ಕೃತಿಗಳು ಕೂಡ ಲಭ್ಯ ಇಲ್ಲ. ಈ ಕಾಲದ ತುಂಬಲೂರಾಚಾರ್ಯನ ಚೂಡಾಮಣಿ ಅನ್ನುವಂಥ ತತ್ವಾರ್ಥದ ಮೇಲಿನ ವ್ಯಾಖ್ಯಾನ ಗ್ರಂಥ ಗುಣಗಾಂಕಿಯಂ ಅನ್ನುವಂಥದ್ದು. ಇದೊಂದು ಛಂದಶಾಸ್ತ್ರ ಗ್ರಂಥ. ಈ ವಿವರ ಭಟ್ಟಾಳಾಂಕನ ಶಬ್ದಾನುಶಾಸನದಲ್ಲಿ ನಮಗೆ ತಿಳಿತಾ ಹೋಗುತ್ತೆ. ಇದು ಶಾಸ್ತ್ರಗ್ರಂಥವಾಗಿದ್ದಿರಬಹುದು ಅಂತ ಹೇಳಿ ವಿದ್ವಾಂಸರು ಊಹೆ ಮಾಡಿದ್ದಾರೆ. ಇನ್ನು ಶ್ಯಾಮಕುಂದಾಚಾರ್ಯ ಈ ಕಾಲದಲ್ಲಿ ಕನ್ನಡದಲ್ಲಿ ಪ್ರಭೃತವನ್ನು ರಚಿಸಿದ ಅಂತ ಹೇಳ್ಬಿಟ್ಟು ತಿಳಿದು ಬರುತ್ತೆ. ಹಾಗೆ ಗಂಗರಾಜ ಸೈಗೊಟ್ಟ ಶಿವಮಾರ 8ನೇ ಶತಮಾನದಲ್ಲಿ ಗಜಾಷ್ಟಕವನ್ನು ಬರೆದಿದ್ದಾನೆ. ಅದು ಓವನಿಗೆಯೂ ಒನಕೆವಾಡು ಆಗಿ ಕನ್ನಡ ನಾಡಿನಲ್ಲಿ ಜನಪ್ರಿಯವಾಗಿತ್ತು ಅಂತೇಳಿ ತಿಳಿದು ಬರುತ್ತೆ. ಅಲ್ಲದೆ ಇದು ದಾಖಲೆಗೊಂಡ ಮೊಟ್ಟ ಮೊದಲ ಜನಪದ ಕೃತಿಯೂ ಕೂಡ ಹೌದು. ನಮಗೆ ದೊರೆತಿರುವಂಥ ಮೊಟ್ಟ ಮೊದಲ ಕನ್ನಡ ಕೃತಿ ಅಂತಂದರೆ ಕವಿರಾಜ ಮಾರ್ಗಂ. ಇದರ ಕರ್ತೃ ಶ್ರೀ ವಿಜಯ. ಇದರಲ್ಲಿರುವಂಥ ಉದಾಹರಣಾ ಪದ್ಯಗಳೇನಿದ್ದಾವೆ ಇವು ಕಾವ್ಯಮಯವಾಗಿರೋದನ್ನು ನಾವು ಗಮನಿಸ್ಬೋದು. ಆ ಕಾಲಕ್ಕೆ ಸಮೃದ್ಧವಾದಂಥ ಕನ್ನಡ ಸಾಹಿತ್ಯ ಇದ್ದಿರಬೇಕು ಅನ್ನೋದನ್ನು ಇದು ಸೂಚಿಸ್ತಾ ಹೋಗುತ್ತೆ. ವಿಮಲೋದಯ, ನಾಗಾರ್ಜುನ, ಜಯಬಂಧು, ದುರ್ವಿನೀತ ಮೊದಲಾದ ಗದ್ಯ ಕವಿಗಳನ್ನು ಪರಮಶ್ರೀ ವಿಜಯ, ಕವೀಶ್ವರ, ಪಂಡಿತ, ಚಂದ್ರ, ಲೋಕಪಾಲರು ಅನ್ನುವಂಥ ಪದ್ಯ ಕವಿಗಳನ್ನು ಕವಿರಾಜ ಮಾರ್ಗದಲ್ಲಿ ಹೆಸರಿಸಲಾಗಿದೆ. ಈತ ಹೆಸರಿಸಿರುವ ಕವಿಗಳೆಲ್ಲ ಪ್ರಸಿದ್ಧರಾಗಿದ್ದು ಆದರೆ ಅವರ ಕೃತಿಗಳ ಯಾವೂ ಕೂಡ ನಮಗೆ ದೊರೆತಿಲ್ಲ. ಮುಂದೆ ದುರ್ವಿನೀತ 19ನೇ ಶತಮಾನದಲ್ಲಿದ್ದಂಥ ಗಂಗರಾಜ, ಈತ ಮೇಧಾವಿ, ಬಹುಶ್ರುತನಾಗಿದ್ದ ಅಂಥೇಳಿ ಶಾಸನಗಳಿಂದ ತಿಳಿದು ಬರುತ್ತೆ. ಕಿರಾತಾರ್ಜುನೀಯದ 15ನೆಯ ಸರ್ಗಕ್ಕೆ ಈತ ಟೀಕು ಬರೆದಿದ್ದಾನೆ. ಪೈಶಾಚಿಕ ಭಾಷೆಯ ಬೃಹತ್ ಕಥೆಯನ್ನು ಒಡ್ಡಕಥಾ ಅನ್ನುವಂಥ ಹೆಸರಿನಲ್ಲಿ ಕನ್ನಡಕ್ಕೆ ತಂದಿದ್ದಾನೆ ಅಂತೇಳ್ಬಿಟ್ಟು ಕೂಡ ವಿದ್ವಾಂಸರು ಗುರುತಿಸಿದ್ದಾರೆ. ಚಂದ್ರ ಎಂಬುವನನ್ನು ಹಲವು ಕವಿಗಳು ಸ್ಮರಿಸ್ತಾ ಹೋಗಿದ್ದಾರೆ. ಕವಿರಾಜ ಮಾರ್ಗದ ಕಾಲಕ್ಕೆ ಅಸಗ, ಗುಣನಂದಿ ಮತ್ತು ಗುಣವರ್ಮ ಎಂಬ 3 ಕವಿಗಳು ಕಂಡುಬರ್ತಾ ಹೋಗ್ತಾರೆ. ಅಸಗನ ವರ್ಧಮಾನ ಚರಿತಂ ಅನ್ನುವಂಥ ಸಂಸ್ಕೃತ ಗ್ರಂಥದಿಂದ ಆತ ಸುಮಾರು 854ರಲ್ಲಿದ್ದ ಅಂಥೇಳಿ ಊಹಿಸಲಾಗಿದೆ. ಶ್ರೀ ಅಸಗ ಭೂಪಕೃತೆ ಎಂಬ ಅಲ್ಲಿನ ಹೇಳಿಕೆಯಿಂದಾಗಿ ಈತ ರಾಜನೂ ಕೂಡ ಆಗಿದ್ದ ಅನ್ನುವಂಥದ್ದು ತಿಳಿದು ಬರುತ್ತೆ. ಈತನ ಕರ್ನಾಟಕ ಕುಮಾರ ಸಂಭವ ಕಾವ್ಯಂ ಎಂಬುದು ಈತನ ಕಾವ್ಯ ಅಂತನೂ ಇದು ಜಯಕೀರ್ತಿಯ ಗ್ರಂಥದಿಂದ ತಿಳಿದು ಬರುತ್ತೆ. ಭಟ್ಟಾಕಳಂಕ ಗುಣನಂದಿಯನ್ನು ಭಗವಾನ್ ಗುಣನಂದಿ ಎಂದು ಗೌರವಿಸ್ತಾನೆ. ಈತನ ಕಾವ್ಯದ ಒಂದು ತುಣುಕು ಕೇಶಿರಾಜನಲ್ಲಿಯೂ ಕೂಡ ಇದೆ. ಗುಣವರ್ಮನು ಹರಿವಂಶ ಮತ್ತು ಶೂದ್ರಕ ಅನ್ನುವಂಥ 2 ಉದ್ಗ್ರಂಥಗಳ ಕರ್ತು ಅಂತೇಳ್ಬಿಟ್ಟು ಹೇಳಲಾಗಿದೆ. ನಾಗವರ್ಮ ಕೇಶಿರಾಜರು ಈತನ ಕಾವ್ಯಗಳನ್ನು
ಹೆಸರಿಸಿದ್ದಾರೆ. ಮಲ್ಲಿಕಾರ್ಜುನ ಸೂಕ್ತಿ ಸುಧಾರಣವದಲ್ಲಿ ಗುಣವರ್ಮನ ಶೂದ್ರಕ ಕಾವ್ಯದ ಭಾಗಗಳನ್ನು ಉಲ್ಲೇಖ ಮಾಡಿದ್ದಾನೆ. ಮೇಲಿನ ಎಲ್ಲ ವಿವರಗಳಿಂದ ನಮಗೆ ತಿಳಿದು ಬರುವ ಅಂಶ ಏನಪ್ಪ ಅಂದರೆ, ಸುಮಾರು 5-6ನೇ ಶತಮಾನದ ಹೊತ್ತಿಗೆ ಕನ್ನಡದಲ್ಲಿ ಸಮೃದ್ಧವಾದ ಸಾಹಿತ್ಯ ರಚನೆ ಆಗಿತ್ತು ಅನ್ನೋದನ್ನು ಗುರುತಿಸ್ಬೋದಾಗಿದೆ.